ಇವಾಗ ಒಂದ್ ಟ್ರೆಂಡ್ ನಡೀತಾ ಇದೆ, 370 ರೂಪಾಯಿ ಬಿರಿಯಾನಿದು. ಅದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಆ 370 ರೂಪೀಸ್ ಕಾಂಟ್ರವರ್ಸಿ ತಪ್ಪೆ. ಬಟ್ ಅದಕ್ಕಿಂತ ದೊಡ್ಡ ತಪ್ಪು ಯಾವ್ದು ಗೊತ್ತಾ? 370 ರೂಪಾಯಿದು ಬಿರಿಯಾನಿದು ಕಾಂಟ್ರವರ್ಸಿ ಆದ್ಮೇಲೆ ಕೆಲವರು ಹುಡುಗರು ರೀಲ್ಸ್ಗೆ ಮತ್ತೆ ಸ್ಟೋರಿಗೆ ಹಾಕ್ತಾವ್ರೆ. ಏನಂತ? ನಾನ್ 370 ರೂಪಾಯಿ ಅಲ್ಲ, ನಾನ್ ನನ್ನ ಹುಡುಗಿಗೋಸ್ಕರ ಲಕ್ಷ ಗಟ್ಲೆ ದುಡ್ಡನ್ನ ಸುರಿಸೋಕ್ ರೆಡಿ ಇದ್ದೀನಿ, ಬಟ್ ಅವಳಿಂದ ನಾನು ಏನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ. ಮಗ, ನೀನ್ ಕೂಡ ಅದನ್ನೇ ಹೇಳ್ತಾ ಇದೀಯ ತಾನೆ? ನಿನ್ ಹುಡ್ಗಿನ ದುಡ್ಡಿಗೆ ಕಂಪೇರ್ ಮಾಡ್ತಾ ಇದೀಯ ಗುರು. ನಿನ್ ಹುಡ್ಗಿನ ಯಾವತ್ತು ದುಡ್ಡಿಗೆ ಕಂಪೇರ್ ಮಾಡಕ್ ಹೋಗ್ಬೇಡ. ನಿಮ್ ಹುಡ್ಗಿನ ಯಾವತ್ತು ದುಡ್ಡಲ್ಲಿ ಅಳೆಯಕ್ ಹೋಗ್ಬೇಡ ಗುರು. ಲಕ್ಷಗಟ್ಲೆ ದುಡ್ಡನ್ನ ಸುರಿಸ್ಬಿಟ್ಟು ಹುಡ್ಗಿ ಪ್ರೀತಿ ಆಗಿರ್ಬೋದು, ಇಲ್ಲ ಹುಡ್ಗಿರ ಅಫೆಕ್ಷನ್ ನ ನೀವ್ ಹೆಂಗ್ ಗಳಿಸ್ತೀರಾ ಅಂತ ನಂಗಿನ್ನೂ ಅರ್ಥ ಆಗಿಲ್ಲಪ್ಪ. ಓಕೆ, ತಿಳ್ಕೊಳ್ಳೋಣ. ನೀನ್ ಅವಳ ಮೇಲೆ ಲಕ್ಷಗಟ್ಲೆನೆ ಖರ್ಚು ಮಾಡಿದ್ಯಾ ಅಂತ ತಿಳ್ಕೊ. ಒಂದ್ ವೇಳೆ ಅವಳು ನಿನ್ನ ಬಿಟ್ಟೋದ್ಲಪ್ಪ. ಓಕೆ, ತಿಳ್ಕೊಂಡೆ ತಾನೆ ಅವಳು ನಿನ್ ಬಿಟ್ಟೋದ್ಲು ಅಂತ. ಇವಾಗ ಇಮ್ಯಾಜಿನ್ ಮಾಡು, ಅವಾಗ ನೀನ್ ಬಂದ್ ಏನ್ ಹೇಳ್ತೀಯಾ? ಗುರು, ಅವಳು ಕೂಡ ಗೋಲ್ಡ್ ಡಿಗರೇ, ನನ್ ದುಡ್ಡೆಲ್ಲ ತಿಂದಾಕ್ಬಿಟ್ಲು ಅಂತ ಅಲ್ವಾ? ಬರೀ ಈ ವ್ಯೂಸ್ ಲೈಕ್ಗೋಸ್ಕರ ಸುಮ್ನೆ ಬಿಲ್ಡಪ್ ಕೊಡೋದು, ಸ್ಟೇಟಸ್ ಹಾಕೋದು, ಸ್ಟೋರಿ ಹಾಕೋದು ಎಲ್ಲ ತುಂಬಾ ಈಸಿನೇ. ಬಟ್ ಏನ್ ಹೇಳ್ತಾ ಇದೆಯಲ್ವೋ ಅದನ್ನ ದಿಲ್ಲಿಂದ ಹೇಳು ಮಗ. ಸ್ವಲ್ಪ ಮನ್ಸಿಂದ ಹೇಳು, ಯೋಚನೆ ಮಾಡ್ಬಿಟ್ಟು ಹೇಳು. ಸುಮ್ನೆ ಸೀನ್ ಎಲ್ಲ ಮಾಡೋದ್ ಬೇಡ ಮಚ್ಚ.